ಶಂಕರ್ ಅವರು ಬಂದಿದ್ರೆ ಇವತ್ತು ಮೆಟ್ರೋ ಕನಸನ್ನ ಕಂಡಂತ ಮಹಾನ್ ವ್ಯಕ್ತಿಯವರು. ಅವರು CM ಆಗಿದ್ದಾಗ ಒಬ್ರು ಅವ್ರ ಹತ್ರ ಅಪ್ರೋಚ್ ಮಾಡಿದ್ರು. ಅವರು 15,000ಕ್ಕೆ ಒಂದು ಮನೆ ಕಟ್ಕೊಡ್ತೀನಿ, ಮೆಟ್ರೋ ಮಾಡ್ಬೇಕಂತ ಕಲಾವಿದ ಕಲೆ ಕೆಲಸ ಬಿಟ್ಟು ಜನಗಳ ಸೇವೆ ಮಾಡ್ಲಿಕ್ಕೆ ಮುದ್ದಾದಂತ ವ್ಯಕ್ತಿ. ಒಂದು ಚಪ್ಪಳಿ ಮುಖಾಂತರ ಕರೆಕ್ಟ್ ಕಿಂಗ್ ಶಂಕರ್ ಅವರು ತಮ್ಮ ಈ ಪ್ರೀತಿ ವಿಶ್ವಾಸ ಯಾವತ್ತು ಮನೆಗೆ ಸೋತ ಇಲ್ಲ ಸ್ನೇಹಿತರೆ, ಅಲ್ಲವರ ಮಾತು ಸತ್ಯ ಹೇಳ್ತಾರೆ. ಈ ಕನ್ನಡ ರೂಢಿ ಭಾಷೆ ಅಂದಾಗ ಬೇರೆ ಭಾಷೆಯವರು ತುಂಬಾ ಜನ ಇವತ್ತು ಬೆಂಗಳೂರಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ದೇಶದಲ್ಲಿದ್ದಾರೆ. ಅವರ ಮಾತು ಸತ್ಯ ಹೇಳ್ತಾರೆ. ಪಕ್ಕದ ಮನೆ ತಾಯಿ ರೇಷ್ಮೆ ಸೀರೆ ಹೊಟ್ಟಿರ್ತಾಳೆ, ನನ್ನ ತಾಯಿ ಅರ್ಥ ಸೀರೆ ಹೊಟ್ಟಿರ್ತಾಳೆ. ಅವತ್ತ ಪಕ್ಕದ ಮನೆ ತಾಯಿ ಯಾವತ್ತು ಹೆಚ್ಚಾಗಲ್ಲ, ನನ್ನ ತಾಯಿ ನನಗೆ ಹೆಚ್ಚಾಗತ್ತೆ. ಅದೇ ರೀತಿ ಬೇರೆ ಭಾಷೆ ಏನಿದ್ರು ಮನೆಯಲ್ಲಿ ಇಟ್ಕೊಳ್ಳಿ, ಆದ್ರೆ ಹೊರಗಡೆ ಬಂದಾಗ ಕನ್ನಡಕ್ಕೆ, ಈ ತಾಯಿಗೆ, ಮಣ್ಣಿಗೆ ಬೆಲೆ ಕೊಡಿ. ಯಾಕಂದ್ರೆ ಇಂಥ ಇರೋದು ಕನ್ನಡ ಉಸಿರಾಡ್ತೋದು ಈ ಕನ್ನಡ ಮಣ್ಣಲ್ಲಿ, ಕನ್ನಡಕ್ಕೆ ನಾವು ಗೌರವ ಕೊಡಲೇಬೇಕು ಅಂತ ಹೇಳ್ತಾ ಒಂದು ಸಿನಿಮಾ ಡೈಲಾಗ್ ನಿಮಗಾಗಿ. ಮಿಸ್ಟರ್ ದ ರೋಜ್, ಕಾವೇರಿಯಿಂದ ಗೋದಾವರಿವರೆಗೆ 400 ರೀತಿ ಜನಗಳಿಗೆ 400 ರೀತಿ ನೀರು ಕುಡಿಸ್ತವರು ಸಿಡಿಕೊಂಡು ಈ ಸಾಂಗ್ ನನ್ನ ಜೊತೆ ಇರೋದು 2 ಬಟ್ಟೆ, ಒಂದು ಸೂಟ್ ಕೇಸ್. ಕರ್ನಾಟಕದ ಯಾವ ಮನೆ ಡ್ಯೂಟಿ ಹಾಕಿದ್ರು ಡ್ಯೂಟಿ ಮಾಡೋ ಸಿದ್ಧ ಸರ್. ಯಾಕಂದ್ರೆ ನ್ಯಾಯ, ನೀತಿ, ಸತ್ಯ, ಧರ್ಮ ಎಲ್ಲಿರುತ್ತೋ ಈ ಸಾಂಗ್ ಅಲ್ಲಿ ಇರ್ತಾನೆ. ಎಲ್ಲರಿಗೂ ನಮಸ್ಕರಿಸ್ತಾ ಇದ್ರೆ ಬರ್ತದೆ. ಥ್ಯಾಂಕ್ ಯು. ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಬಂದಿದ್ರು, ಹೇಗೆ ಮಾತಾಡ್ತಾ ಇದ್ರು ನೋಡಿ. ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಹೇಳಿದ್ದೀನಿ, ನಮಸ್ಕಾರಪ್ಪ. ಆಕ್ಚುಲಿ ತುಂಬಾ ಖುಷಿ ಆಯ್ತು. ಇವತ್ತು ಇದು ನಿಮ್ಮ ಬಾಯಿಗೆ ಕಲಾವಿದಕ್ಕೆ 100% ಅಪ್ಪ. ಅಪ್ಪಾಜಿಯವರು ಹೇಳಿದ್ರು, ಶೇಖರಣ್ಣ ಹೇಳಿದ್ರು, ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಬೇಕು, ಕನ್ನಡ ಸಿನಿಮಾ ನೋಡ್ಬೇಕು, ಹಾಗಂತ ಯಾವಾಗ ನಾವು ಸಂತೋಷವಾಗಿರ್ಬೇಕಪ್ಪ. ಮನುಷ್ಯರಿಗೆ 100 ಟೆನ್ಷನ್ ಇರುತ್ತೆ, ತಾಪತ್ರ ಇರುತ್ತೆ, ಕಷ್ಟ ಇರುತ್ತೆ. ಆದ್ರೆ ನಾವು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕಾದ್ರೆ ಇಂಥ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿ ಕಲಾವಿದರಿಗೆ ತಾವೆಲ್ಲ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಹಾಗೆ ಶಿವಣ್ಣನ ನೆಕ್ಸ್ಟ್ ಸಿನಿಮಾ ಎಲ್ಲ ಬರ್ತಾ ಇದೆಯಪ್ಪ, ಈ ವಯಸ್ಸಲ್ಲೂ ಕೂಡ ತಾವೆಲ್ಲರೂ ಪ್ರೋತ್ಸಾಹ ಮಾಡಿದ್ರೆ ಆಗ್ಲಿ, ಒಳ್ಳೇದಾಗ್ಲಿ. ಇದು ನಿಮ್ಮ ಕನ್ನಡ ಕಲಾವಿದರಿಗೆ 100% ಒಳ್ಳೇದಾಗುತ್ತಮ್ಮ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಬಂದಿದ್ರೆ ಹೇಗೆ ಮಾತಾಡ್ತಾರೆ ನೋಡು. ತಾವೆಲ್ಲ ಸಿನಿಮಾ ನೋಡಿದ್ರೆ ಹಳೆ ವಾಯ್ಸ್, ಯುಗ ಪುರುಷ, ಅಂಜದ ಗಂಡು, ಪ್ರೇಮ ಲೋಕ ಎಲ್ಲ ಬಹಳ ಹಳೆ ವಾಯ್ಸ್. ಆ ಧ್ವನಿ ತಮಗಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು. ಬಂದೇ ಬರ್ತೀನಿ ಕಡೆಗೆ, ಯಾವ ಹಣದ ಸೊಕ್ಕಿನಿಂದ ಮೆರಿತಾ ಇದೆಯೋ ಈ ಅಂಜದ ಗಂಡು, ಬಂದೇ ಬರ್ತೀನಿ ಕಡೆ. ಯಾರ ಮುಂದೆ ನೀನು ಅವಮಾನ ಮಾಡ್ದು ನಿಮ್ ಮನೆಗೆ ಬಂದು ಒಂದು ಪಪ್ಪಿ ಕೊಟ್ಟಿಲ್ಲ ಅಂದ್ರೆ ಅಂಜದ ಗಂಡೆ ಅಲ್ಲ ಕಡೆ. ಅಲ್ಲಮ್ಮ, ಮಿಸ್ ಕಾಮಿನಿ ದೇವಿ, ರವಿವರ್ಮ ಎಸ್ಟೇ, ರವಿವರ್ಮ ಹೈಸ್ಕೂಲ್, ಇದನ್ನೆಲ್ಲ ತಗೊಂಡು ನಮ್ಮ ಮನೆಯವ್ರನ್ನ ಬೀದಿಗೆ ತಳ್ಳಿದ್ದಿಲ್ಲ, ನಿನ್ನಂತೂ ಸುಮ್ಮನೆ ಬಿಡಲ್ಲ ಕಡೆಲೇ. ಇದು ಹಳೆ ಸಿನಿಮಾಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.